3 ಮೀನುಗಳು. ಒಂದಾನೊಂದು ಕಾಲದಲ್ಲಿ ಒಂದು ಕೊಳದಲ್ಲಿ 3 ದೊಡ್ಡ ಮೀನುಗಳು ವಾಸಿಸುತ್ತಿದ್ದವು. ಅವುಗಳ ಪೈಕಿ ಒಂದು ಮೀನು ಬಹಳ ಬುದ್ಧಿವಂತನಾಗಿತ್ತು. ಇನ್ನೊಂದು ಮೀನು ಜಾಣ ಮತ್ತು ಗಟ್ಟಿಗನಾಗಿತ್ತು. ಮೂರನೆಯ ಮೀನು ಬರೀ ವಿಧಿಯನ್ನು ನಂಬಿ ಕುಳಿತುಕೊಳ್ಳುವ ಮೀನಾಗಿತ್ತು. ಒಂದು ದಿನ ಬುದ್ಧಿವಂತ ಮೀನು ಒಬ್ಬ ಮೀನುಗಾರನು ಹೀಗೆ ಹೇಳುತ್ತಿದ್ದುದನ್ನು ಕೇಳಿತು. ಈ ಕೊಳದಲ್ಲಿ ತುಂಬಾ ಒಳ್ಳೆಯ ಮೀನುಗಳಿವೆ. ನಾವು ನಾಳೆ ಇಲ್ಲಿ ಮೀನು ಹಿಡಿಯೋಣ. ಇದನ್ನು ಕೇಳಿ ಬುದ್ಧಿವಂತ ಮೀನು ಇತರ 2 ಮೀನುಗಳ ಬಳಿಗೆ ಹೋಯಿತು. ಅದು ಕೇಳಿದುದನ್ನು ಹೇಳಿತು. ಅದು ಅವರಿಗೆ ಕೂಡಲೇ ಆ ಕೊಳವನ್ನು ಬಿಟ್ಟು ಹೋಗಲು ಬುದ್ಧಿ ಹೇಳಿತು. ಜಾಣ ಮೀನು ಕೊಳವನ್ನು ಬಿಟ್ಟು ಹೋಗಲು ಸಿದ್ಧವಿರಲಿಲ್ಲ. ಮೀನುಗಾರರು ಬರಲಿ, ನಾನು ಏನಾದರೂ ಉಪಾಯ ಮಾಡಿ ತಪ್ಪಿಸಿಕೊಳ್ಳುತ್ತೇನೆ. ಮೂರನೆಯ ಮೀನು ಹೇಳಿತು, ನಾನು ಹುಟ್ಟಿದ ಈ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ. ಏನಾದರೂ ಆಗಲಿ, ಅದು ನನ್ನ ವಿಧಿ. ಬುದ್ಧಿವಂತ ಮೀನು ಕೂಡಲೇ ಆ ಕೊಳ ಬಿಟ್ಟು ಹೋಯಿತು. ಮರುದಿನ ಮೊದಲೇ ನಿರ್ಧರಿಸಿದಂತೆ ಮೀನುಗಾರರು ಬಂದರು ಮತ್ತು ತಮ್ಮ ಬಲೆ ಬೀಸಿದರು. ಜಾಣ ಮೀನು ಸತ್ತು ಹೋದಂತೆ ನಟಿಸಿತು. ಆದುದರಿಂದ ಮೀನುಗಾರರು ಅದನ್ನು ನೀರಿಗೆ ಬಿಸಾಡಿದರು. ವಿಧಿಯನ್ನೇ ನಂಬಿದ ಮೂರನೆಯ ಮೀನು ಜೀವಕ್ಕಾಗಿ ಮೇಲೆ ಕೆಳಗೆ ಕುಣಿಯುತ್ತಿತ್ತು. ಮೀನುಗಾರರ ಪೈಕಿ ಒಬ್ಬ ಅದನ್ನು ಕತ್ತಿಯಿಂದ ಕೊಚ್ಚಿ ಸಾಯಿಸಿಬಿಟ್ಟ.